ಸರ್ ವಣಕ್ಕಂ ವಂದನಂ ನಮಸ್ಕಾರ. ನೀವು ತಗಂತೀರಾ ಒಂದ್ ಬೇನ್ಸ್ ಕಾರ್. ಇವಾಗ ಸರ್ ಒಂಚೂರು ಕಣ್ಣೆ ತೋರಿಸ್ತಾರ್. ಎಲ್ಲಿಗೆ ಓಡ್ತಾ ಇದೀರಾ ಸರ್? ಏನಾದ್ರು ಇನ್ನ ಕೊಟ್ಬಿಟ್ಟೋಗೋ. ಏನ್ ಸರ್ದು ಶರ್ಟ್ ಟರ್ ಅಂತ ಅರ್ಧೋಯ್ತು. ನಿಂತ್ಕೊಳ್ಳಿ ಸರ್, ನಿಮ್ ಶರ್ಟ್ ಹೊರದೋಗ್ಬಿಟ್ಟೈತಿ ಹಿಂದೆ. ಹೋಗು ನಿಂಗ್ ಬೆನ್ಸ್ ಕಾರ್ ಅಲ್ಲ, ಬೊಂಬೆ ಕಾರು ಸಿಗಲ್ಲ. ಬನ್ನಿ ಅಣ್ಣ, ಬನ್ನಿ. ಏನೋ ನಿಂದು? ಕೊಕೋ ಕೋಲಾ ಕುಡಿತೀರಾ? ಕುಡಿತೀನಿ. ನಂಗೆ ಏನಾರು ತಿನ್ನಕ್ ಕೊಟ್ರೆ ನಾನು ನಿಮ್ ಕೊಕೋ ಕೋಲಾ ಕೊಡ್ತೀನಿ. ಹೌದಾ, ತಗೋ ಮತ್ತೆ ತಿನ್ನು. ಹೌದು, ಎಲ್ಲಿ ಸಿಗುತ್ತೆ ಕೊಕೋ ಕೋಲಾ? ನಾಳೆ ಬೆಳಗ್ಗೆ ಬಂದ್ಬಿಡಿ ಅಣ್ಣ, ನಮ್ಮ ಮನೆ ಹತ್ರ ನಮ್ಮ ಓನರ್ ಕರ್ದಿಕ್ಕಿರ್ತಾನೆ, ತಗೊಂಡೋಗ್ಬಿಡಿ. ಒಂದ್ ನಿಮಿಷ ಹಂಗೆ ಇರು. ನಿನ್ ಊಟ ತಗೋ, ಆಚೆ ತಿನ್ನು. ಯಾಕಣ್ಣ ಏನಾಯ್ತು? ನನ್ನೇನ್ ಬಕ್ರಾ ಅನ್ಕೊಂಡಿದ್ಯಾ ನೀನ್? ಹಸು ಹಾಲು ಕೊಡೋದು ಕೊಕೋ ಕೋಲಾ ಎಲ್ಲಿಂದ ಕೊಡ್ತೀಯಾ? ಇಲ್ಲ ಅಣ್ಣ, ಬೇರೆ ಹಸುಗಳು ಹಾಲು ಕೊಡೋದು. ನಾನು ಪಪ್ಪುಸಿ ಕೊಡ್ತೀನಿ, ಕುಡಿತೀರಾ? ಬೇಡ, ನಂಗೆ ನೀನು ಬೇಡ, ನಿನ್ ಪಪ್ಪುಸಿನೂ ಬೇಡ. ಬಾರೋ ಕಬಡ್ಡಿ ಅಣ್ಣ. ಕಬಡ್ಡಿ ಸಡನ್ ಆಗಿ ನಿಂತ್ಕೊಂಬಾರ್ದು. ಕಬಡ್ಡಿ ಹಂಗ ಹಿಂದಕ್ಕೂ ಹೋಗ್ಬಾರ್ದು. ಹಂಗಂದ್ರೆ ಆ ಸೈಡ್ ಹೋಯ್ತೀನಿ. ಕಬಡ್ಡಿ ಆಡೋ ಅಂದ್ರೆ ತಿಕ್ಲಾಟ ಆಡ್ತಿಯಲ್ಲ ನೀನು. ಕಬಡ್ಡಿ. ಹಲೋ, ನಮಸ್ತೆ ವಕೀಲ್ರ. ಹೇಳ್ರಿ. ಕಿಪ್ಪಿ ಕೀರ್ತಿ ಬಗ್ಗೆ ಒಂದೆರಡು ಮಾತುಗಳು ಸರ್. ಕಿಪ್ಪಿ ಕೀರ್ತಿ ಅವಳಂತ ಸುಂದರಿ ಬೇರೆ ಯಾರಲ್ಲ, ಎಲ್ಲರೂ ತಿರ್ಕೊಂಡಾರ. ಅವ್ರು ರೂಪಿ ಇದಾಳೆ ಅಂತ. ಅವಳ ಮೂಗು ಸಂಪಿಗೆ ಇದ್ದಂಗಿದೆ, ಕಣ್ಣುಗಳು ಕಮಲ, ಕೆನ್ನೆಗಳು ಸೇಬು ಹಣ್ಣು, ತುಟಿಗಳು ತೊಂಡೆ ಹಣ್ಣು, ಅವರಷ್ಟು ಸುಂದರಿ ಯಾರಿಲ್ ಬಿಡ್ರಿ ಸರ್. ಹಲ್ಲುಗಳು ದಾಳಿಂಬೆ, ಸುವರ್ಣಯುತವಾದಂತ ಅಚ್ಚುಕಟ್ಟಾದ ಹೈಟು, ಒಳ್ಳೆ ಏನು ಆಕೆ ಏನು ಡಯಟ್ ಮಾಡೋದೇ ಬೇಡ. ಬಿಸ್ಕುಟ್ ಕಲೆ ಯಾರಪ್ಪನ್ ಸೊತ್ತು ಅಲ್ಲ, ನಮ್ಮೂರಲ್ಲಿರೋ ಕಲೆ ಇಡೀ ಜಗತ್ತಿಗೆ ಗೊತ್ತಾಗ್ಲಿ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ನೀವು ನೋಡ್ತಿದ್ರಲ್ಲ, ಈ ಹುಡುಗ ಸಖತ್ ಮಿಮಿಕ್ರಿ ಮಾಡ್ತಾನೆ. ಇವ್ನು ಯಾರು ಮಿಮಿಕ್ರಿ ಮಾಡ್ತಾನೆ ಅಂತ ನಿಮ್ಗೆ ಗೊತ್ತಾದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ. ತುಂಬಾ ಸಖತ್ತಾಗಿ ಮಾಡ್ತಾನೆ. ಮದಿ ಅದ್ದು ನನ್ನ ಹೆಂಡತಿ ನಾನ್ ಸಾಕುದು, ಸೀರಿ ನೀ ತಂದ್ಕೊಡುದಾ? ಪಾರ್ಸಲ್ ತಕ 300 ರೂಪಾಯಿ ಕೊಡಿ. ಗುಂಡಾ, ಹೋಗ್ಬಿಟ್ಟು ತೊಗರಿ ಬೇಳೆ, ನಿಂಬೆಹಣ್ಣು, ಸ್ವಲ್ಪ ಮುಲಂಗಿ ತಗೊಂಬಾ. ತೊಗರಿ, ನಿಂಬೆ, ಸ್ವಲ್ಪ ಮುಲಂಗಿ. ಅಂಕಲ್, ಸ್ವಲ್ಪ ತೆಗೀರಿ ನಿಮ್ ಲುಂಗಿ. ನಮಸ್ತೆ ವಕೀಲ್ರ. ಯಾರ ನೀನ? ನಾವ್ರಿ ನಿಮ್ಮ ಅಭಿಮಾನಿ. ಅಭಿಮಾನಿ ಇರ್ಲಿ, ಫೋನ್ ಮಾಡ್ರಿ, ಉದ್ದೇಶ ಹೇಳ್ಬಿಡಬೇಡ. ನಮ್ದ್ರಿ ನಾಯಿ ಕಚ್ಚಾಡ್ಸತ್ತದು ಲಾಕೇಸ್ರಿ. ಏನ್ ಮಾಡ್ಲಿ ಹೇಳ? 3-4 ದಿವಸ ಆಯ್ತ್ರಿ ನಿಮ್ ಮನಿ ಮುಂದ್ ಕಾಯಕ್ ಕುಂತ್ರಿ ನಾವು. ನಮ್ದು ಸ್ವಲ್ಪ ಕೇಸ್ ಬಗೆಹರಿಸ್ರಿ. ಟೈಮ್ ಇಲ್ಲಪ್ಪ. ನಿಮ್ಮವ್ನ ಆಕತಿಯಲ್ಲ ಹೇಳ, ಕೇಸ್ ನಮ್ ಬಗೆಹರಿಸ್ಲಿ. ಲೇ, ನಮ್ಮ ಮೌಗ ಬೈದಿದೆ, ನಮ್ಮ ತಾಯಿ ದೇವರಿಗೆ ಬೈದಿದೆ, ನನ್ನ ತಾಯಿ ದೇವರಿಗೆ ಬೈದಿದೆ. ಬಾ ಸಾಯ್ ಹೊಡಿತೇನೆ ನೀವು, ಸಾಯ್ ಹೊಡಿತೇನೆ ನಮ್ಗೆ. ಕಾಯ್ತದನ್ ಬಾ ಈಗ. ಇಲ್ತೋರಿ, ಇನ್ನು ಮಾಡಲ್ರಿ. ಮಗ, ನಮ್ಮ ಹೆಣ್ಣು ಹೇಳ್ತಾ ಓಡಿ ಮದಿಯಪ್ಪ ಅಂದಳಿ. ಅಡಿಗೆ ಅಂತ ಅವಳು ಓಡಿ ಹೋದಳ, ನನ್ನನ್ ಕರೋಕ್ ನೆನ್ಪು ಹೋಯ್ತಕಂತ. ಹಲೋ, ಅರ್ಜೆಂಟ್ 500 ದುಡ್ಡು ಬೇಕಾಯ್ತು ಕಣ. ನಂತ ಇಲ್ಲ, ನಾಳೆ ಹಾಕ್ಬಿಡ್ತೀನಿ. ಪಕ್ಕನಾ? ಹಾಕಿದೀನಿ ನೋಡ, ಬಂದೈತೆ. 1,000 ರೂಪಾಯಿ ದುಡ್ಡು ಬೇಕಾಯ್ತು ಕಣ. ನಾಳೆ ಹಾಕ್ತೀಯ ತಾನೆ? ಹಾಕ್ತೀನಿ. ಹಲೋ, ಹಾಕಿದೀನಿ ನೋಡ. ಬಂದೈತೆ. 10,000 ದುಡ್ಡು ಬೇಕಾಯ್ತು, ಹಾಕ್ತೀನಿ. ಏನ್ ಇವತ್ತು ಇಷ್ಟೊತ್ತಾಯ್ತು ದುಡ್ಡನ್ನೇ ಹಾಕಿಲ್ವಲ್ಲ? ನೀವು ಕರೆ ಮಾಡಿದ ನಂಬರ್ ಸ್ವಿಚ್ ಆಫ್ ಆಗಿದೆ. ಸ್ವಿಚ್ ಆಫ್ ಆಗೋಗಿತ್ತು ಕಣ, ಈಗ ಹಾಕಿದೀನಿ ನೋಡ. ತಪ್ಪು ತಿಳ್ಕೊಂಬಿಟ್ಟೆ ಇವನ್ ಬಗ್ಗೆ. ಒಂದ್ 50,000 ಅಡ್ಜಸ್ಟ್ ಮಾಡ ಬೇಗ. ನಾಳೆ ಹಾಕ್ತೀನಿ. ನಿಂಗೆ ಯಾಕ ಈಗ ಹಾಕಿಸ್ತೀನಿ ನೋಡ. ಕರೆ ಮಾಡಿದ ನಂಬರ್ ಸ್ವಿಚ್ ಆಫ್ ಆಗಿದೆ. ಹಲೋ, ಹಿಂಗ ಮರ್ಸ್ಬಿಟ್ನಲ್ಲಪ್ಪ. ಪಿಸರ್ ಹಡ್ಸಿ ಮಗನ, ಮನುಷ್ಯ ಇದೀವ ದನ ಇದೀವ ಗೊತ್ತಾಕತಿಲ್ಲ. ಒಂದ್ ಸ್ವಲ್ಪ ನಿನಗೆ ಅರು ಆಚಾರ ಐತಿಲ್ಲ ಮಗನ. ಅಪ್ಪ, ಪ್ರೀತಿ ಕಣ್ಣಿಲ್ಲೋ. ಪಿಸರ್ ಮಗನ, ಪ್ರೀತಿ ಕಣ್ಣಿಲ್ಲ ನನಗೂ ಗೊತ್ತೈತೆ. ಹೆಂಗಸ ಗಂಡಸಾರ ಗೊತ್ತಾಕತಿಲ್ಲೋ. ಬೇಟಿ, ಹೆಂಗಾರ ಮಾಡಿ ನಿಮ್ಮ ಅಪ್ಪನ ಒಪ್ಪಸ್. ಎಲ್ಲಿ ಅವು ನಿನ್ನ ಹಿರ್ತಾವಳ ಹಡ್ಡಿ.
ನಿನ್ನ ದಿವ್ಯ ಸ್ವರೂಪ ನೋಡಿ ನನ್ನ ದಿವ್ಯ ದೃಷ್ಟಿನೇ ಉಂಟಾಯ್ತು. ಬಡವರ ಮನೆಯ ಮುದಿ ಲಕ್ಷ್ಮಿ. ಮೇಡಮ್, ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಈ ಗೇಮ್ ಆಡಿಸ್ತಿದ್ದೀನಿ. ಈ ಪ್ಲೇಟ್ ಅಲ್ಲಿರೋ ಸ್ವೀಟ್ ನ ಒಂದು ಬಿಡದಂಗೆ ಯಾರು ತಿಂತಾರೆ ಅವ್ರಿಗೆ ದುಡ್ಡು. ನಾನು ಕೂಡ ಆಡ್ಬೋದಾ? ಆಡ್ಬೋದು ಮೇಡಮ್. ಗಂಡು ಮಕ್ಳಿಗೆ ಯಾವ್ದಾದ್ರು ಫ್ರೀಯಾಗಿ ಸಿಗುತ್ತೆ ಅನ್ಬಿಡ್ತಾರೆ. ನಾನ್ ಕೂಡ ಆಡ್ಬೋದಾ? ನಾನು ಒಂದ್ ಮೀಟಿಂಗ್ ಹೋಗಿದ್ದೆ. ನನ್ನ ಸ್ಟೇಜ್ ಮೇಲೆ ಕರೆದು ಸಂತೋಷನ 3 ಪದಗಳಲ್ಲಿ ವಿಸ್ತರಣೆ ಮಾಡು ಅಂತ ಹೇಳಿದ್ರು. ಅಲ್ಲಿ ಬಂದಿರೋರೆಲ್ಲ ಪೇಜ್ ಬಟ್ಲೆ ಬರೆದ್ರು. ನಾನು ಎಂಟಿ ಊರ್ಗ್ ಹೋದರೆ ಅಂತ ಬರ್ದೆ ಅಷ್ಟೇ. ನನ್ ಕರೆದು ಸ್ಟೇಜ್ ಮೇಲೆಲ್ಲ ಸನ್ಮಾನ ಮಾಡಿ ಎಲ್ಲಾ ನ್ಯೂಸ್ ಚಾನಲ್ಗಳಲ್ಲಿ ಹಾಕ್ಬಿಟ್ಟು ನನ್ ದೊಡ್ಡದಾಗೆ ಸನ್ಮಾನ ಮಾಡಿ ಎಲ್ಲ ದೊಡ್ಡ ಲೆವೆಲ್ ಅಲ್ಲಿ ಕರ್ಕೊಂಡೋಗಿ ಕಳ್ಸಿದ್ರು. ಆದ್ರೆ ಸಾಯಂಕಾಲ ಮನೆಗೆ ಬಂದೆ, ನನ್ನ ಹೆಂಡತಿ ಬಾಗ್ಲೇ ತೆಗಿತಾ ಇಲ್ಲ. ಬಾಗಿಲು ತೆಗಿತಾಳು ಇವಾಗ ಗೊತ್ತಿಲ್ಲ. ಏನೇ ಬಾಗಿಲು ತೆಗಿ ಹೆಂಗೋ ರಾತ್ರಿ ಈ ಚೀಲ ಸಿಕ್ತು, ಚೀಲ ಮೇಲೆ ಮಲ್ಕೊಂಡೆ. ಏನೇ ಡೋರ್ ತೆಗಿದ್ರೆ ಪರಿಸ್ಥಿತಿ ಏನೋ ನಂದು. ಮಿಸ್ ಆಗಿ ಟಿವಿ ಏನಾದ್ರು ನೋಡೋಳೆ ಅಂತೀರಾ? ನಾವ್ ಬಿಗ್ ಬಾಸ್ ಹೋಗಿದ್ರ ಗತಿ ಹಂಗು. ಬಿಗ್ ಬಾಸ್ ಹೋಗಿದ್ದೆ ಅಂದ್ರ ವಿನಯ ಹುಚ್ಚಿ ಹೊಯ್ಕೋತಿದ್ದ ಗಾಚಿ ಹುಚ್ಚಿ ಹೊಯ್ಕೋತಿದ್ರ. ನಾವ್ ಮಾತಾಡೋ ಬಿಡ್ತೀವಿ. ನಮ್ದ ಹೆಂಗಂದ್ರ ಎಲ್ಲಿ ವಾದಲ್ಲಿ ಬಂದಲ್ಲಿ ಒಟ್ ಹಿಂಗ ಆಕೈತಿ ಹಿಂಗ ಅನ್ಬಾರ್ದು ಅನ್ನೋದು ಕಾಮನ್ ಸೆನ್ಸ್. ಡೈರೆಕ್ಟ್ ಹುಚ್ಚು ಅದರೈತಿ ಹೋದ್ರೆ ಬಿಡುದು ಅನ್ನೋದು ಅದಿಲ್ಲ. ಅಂತ ಶಾಲ್ಯಾಗ ಪೇಪರ್ದಾಗ ಮಾರ್ಕ್ಸ್ ಕೊಡ್ಲಾರ್ದಕ್ಕ ನಾ ಮನಿ ಮಾಡಿದ್ನಿ. ಇನ್ ಇಂತಾದ್ರ ಕೇಳಿ ನನ್ ಕ್ವಶನ್ ಕೇಳ್ದ, ನೀ ಕೇಳ. ನಾನು ಅದ್ ಸೈಟ್ ಅದ್ ಕೇಳ ಹೇಳ್ತಾನ. ಏನ್ ಸೈಟ್ ಅದ? ಒಂದ್ ಸರ್ಕಲ್ 2 ಸೈಟ್ ಬರ್ತಾವ. ಒಂದ್ ಸರ್ಕಲ್ಗ 2 ಸೈಟ್ಸ್ ಇರ್ತಾವ. ಸೈಟ್ಸ್ ಅಂದ್ರೆ ಅಂಚುಗಳು. ಅಂಚರ್ ಅಲ್ಲ ಅದಕ್ಕ. ಆ ಗೌಂಡಿ ಮಾಡ್ರ ಅನ್ಸಿರ್ತಾವ, ಮಾಡಿಕ ಅಂಚ ಹೆಂಗಿರ್ತಾವ. ಹೊಕ್ಕನು ಮರ ಅದನ್ನ ಕನ್ನಡದಾಗ ಹೇಳ. ಹೊಕ್ಕನ ಎದ್ ಸಂಗೀತ ಏನತ್ತಿದಲ್ಲ ಸಂಗೀತ ಏನಂದೆ ಕಾಣಂಗಿಲ್ಲ ಅಂತಗಪ್ಪ. रुको जरा सबर करो. ಪಾಪ ಹಾ, ನನ್ನ ಒಡಿ ಬೈ ಏನಾದ್ರು ಮಾಡು, ಆದ್ರೆ ಒಂದ್ ಮಾತ್ರ ನೆನ್ಪಿಟ್ಕೋ. ಏನ್ ಹೇಳು? ನಾನ್ ನಿನ್ಕಿಂತ ಬೆಳ್ಳಗಿರ್ಬೇಕು. ಬಾಲಾಜಿ ಏನೋ ಹೆಂಗಿದ್ಯೋ? ಗುರುತಿಡ್ಬಿಟ್ಟ ಮಚ್ಚ. ಆರಾಮೇನೋ? ಆರಾಮ್ ತಗೋ. ಬೇಡ ಇಟ್ಕೋ. ಇರ್ಲಿ ತಗೋ. ಇರ್ಲಿ ಪರವಾಗಿಲ್ಲ. ಮತ್ತೆ ಆರಾಮಾ? ಆರಾಮ್ ಮಚ್ಚಿ. ಸ್ಕೂಲಲ್ಲಿ ಪೆನ್ಸಿಲ್ ರಬ್ಬರೆಲ್ಲ ದೇಪ್ತಾ ಇದ್ದೆ, ಇವಾಗ ನೋಡಿ ಫುಲ್ ಬೇರೆ ಲೆವೆಲ್ಗೆ ಹೋಗ್ಬಿಟ್ಟಿದ್ಯಾ. ಏನೋ ನಿಮ್ಮಂತರ ಆಶೀರ್ವಾದಪ್ಪ. ಮತ್ತೆ ಮಚ್ಚ, ನಂಗೆ ಇನ್ನೊಂದ್ ಕೆಲಸ ಇದೆ. ಯಾರೋ ಮೊಬೈಲ್ ಇಟ್ಕೊಂಡು ನಿಂತವನೆ, ಬರ್ಲಾ? ಬರ ಇಲ್ಲಿ. ಹಾಯ್, ಏನಮ್ಮ ಸಮಾಚಾರ? ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು, ಸೇಮ್ ಟು ಯು. ಆಮೇಲೆ ಇವರು ನಮ್ಮನೆ ಲಕ್ಷ್ಮಿ. ನೀನ್ ಹೂ ಅಂದ್ರೆ ನಾನ್ ಆಗ್ತೀನಿ ನಿಮ್ಮನೆ ಲಕ್ಷ್ಮಿ. ನಾನೇನೋ ಹೂ ಅಂದ್ಬಿಡ್ತೀನಿ, ಆದ್ರೆ ವೈಫು ನಿಮ್ಗೆ ಎಷ್ಟು ಜನ ಮಕ್ಕಳು? 5 ಜನ ಸರ್. ಮೊದಲನೇವನು MBA, 2ನೇವನು MCA, 3ನೇವನು BA, 4ನೇವನು BTech.
5ನೇವನು ಕಳ್ಳ. ಕಳ್ಳನ? ಹಾಗಾದ್ರೆ ಅವನನ್ನ ಮನೆಯಿಂದ ಹೊರಗೆ ಯಾಕೆ ಹಾಕಲ್ಲ? ಹೇಗ್ ಹಾಕೋದ್ ಸರ್? ಅವನೊಬ್ನೇ ದುಡ್ದು ಮನೆ ನಡೆಸೋದು, ಉಳಿದ 4 ಜನ ನಿರುದ್ಯೋಗಿಗಳು. ತುಂಬಾ ಜನ ಕೇಳ್ತಾ ಇದ್ರಿ ನನ್ ಪಪ್ಪುಮ್ಮನ, ಇವತ್ ತೋರಿಸ್ತೀನಿ. ಇವ್ರೇ ನಮ್ ಪಪ್ಪುಮ್ಮ. ನಮಸ್ಕಾರ. ಹೇಳಮ್ಮ. ನಾನೇ ಇವ್ರ ಪಪ್ಪುಮೇನ. ನಾನೇ ಇವ್ರ ಪಪ್ಪುಮ್ಮ. ಬಿಟ್ಕೊಂಡು ಯಾರು ಇಲ್ಲ ಪಪ್ಪುಮ್ಮ, ಇವ್ರೇ ನಮ್ ಪಪ್ಪುಮ್ಮ. ಕ್ಯೂಟ್ ಆಗಿದ್ದಾರೆ, ಮಾತಾಡಕ್ಕೆ ಬರಲ್ಲ ಇವ್ರಿಗೆ. ನಿಂದ್ರಾಗ ನಾನು ಉಳ್ಳಿ ಊರ್ಲಿಲ್ಲ, ನನ್ನ ಹೆಸರು ಹುಲಿಗೆಮ್ಮ ಅಂತಾನ ಕರಿಬೇಡ. ಸೊ ಇನ್ಮೇಲಿಂದ ಒಂದ್ ಒಳ್ಳೆ ವಿಡಿಯೋಸ್ ನ ಮಾಡ್ತಾ ಇರ್ತೀವಿ. ಹೆಂಗೆ ಫೈಟ್ ಮಾಡಕ್ ರೆಡಿನಾ ಅಮ್ಮ? ಆ ತರ ಫೈಟ್ ಅಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಅಣ್ಣ ಹೇಳಿ ಏನ್ ಬೇಕು? ಅಣ್ಣ 1 ನಿಮಿಷ. ಅವ ಅಂಗಡಿ ಹತ್ರ ಬಂದಿನಿ, ಏನ್ ಬೇಕು ಹೇಳವ? ಚಿಪ್ಪಣ್ಣು, ಗಂಧಕಡ್ಡಿ, ಕರ್ಪೂರ, ಸಾಂಬ್ರಾಣಿ. ಚಿಪ್ಪಣ್ಣು, ಗಂಧಕಡ್ಡಿ, ಕರ್ಪೂರ, ಸಾಂಬ್ರಾಣಿ. ಆಮೇಲೆ ಇನ್ನೇನ್ ಬೇಕವ? ನಾಮ ತಕ. ಅಣ್ಣ ನಾಮ ಅಂತ ಹಾಕಿ. ನಾಮನ ಮಾಸ ಬಂದಾಗ ಆನಂದ ತಂದಾಗ ವಿರಹ ಗೀತೆ ಗೀತೆ ಬಾಳೆಲ್ಲ. ಅಣ್ಣ ಏನಾದ್ರು ಇದ್ರೆ ಕೊಡಿ ಅಣ್ಣ. ಕಣ್ ಕಾಣಲ್ಲ ಅಣ್ಣ, ಎಲ್ಲೂ ಹೋಗಕ್ ಆಗಲ್ಲ ಅಣ್ಣ. ಅಣ್ಣ ಏನಾದ್ರು ಇದ್ರೆ ಕೊಡಿ ಅಣ್ಣ. ಇದೇನ್ ಮ್ಯಾಮ್, ಎಲ್ಲಾ ಭಿಕ್ಷುಕರು ಸ್ಕ್ಯಾನರ್ ಇಕ್ಕೊಂಡಿರ್ತಾರೆ, ಇವ್ನು ಇಕ್ಕೊಂಡೇ ಇಲ್ಲ. ಮಚ್ಚ, ನನ್ನ ಹತ್ರ ಒಂದ್ ಪ್ಲಾನ್ ಐತೆ, ಬಾ. ನಿನ್ಗಿನ್ ಮೇಲೆ ಟೆನ್ಷನ್ ಇಲ್ಲ. ಯಾರಾದ್ರೂ ಮೊಬೈಲ್ ಅಲ್ಲಿ ಪೇ ಮಾಡ್ಬೇಕಂದ್ರೆ ನಾನ್ ಮರಕ್ಕೆ ಸ್ಕ್ಯಾನರ್ ಅಂಟಿಸಿರ್ತೀವಿ. ಮೊಬೈಲ್ ಅಲ್ಲಿ ಯಾರಾದ್ರೂ ಪೇ ಮಾಡಂಗಿದ್ರೆ ಈ ಸ್ಕ್ಯಾನರ್ ಪೇ ಮಾಡಿ ಅನ್ನು. ಸರಿ ಅಣ್ಣ, ಆಯ್ತು. ದೇವ್ರು ನಿಮಗೆ ಒಳ್ಳೇದ್ ಮಾಡ್ಲಿ ಅಣ್ಣ. ಅಮ್ಮ ದರ್ಶನ ಇದ್ರ ಹಾಕಮ್ಮ. ಮುಂದಕ್ ನಡಪ್ಪ, ಏನಿಲ್ಲ ಕೊಡಕ. ನಿಂತ್ಗಪ್ಪ. ಈಕಿ ನಮ್ಮ ಅತ್ತಿ ಏನು ಕೊಡಲ್ಲ, ಬಾಳ ಜಿಬಿಕೆದಾಳ. ತಗ 200 ರೂಪಾಯಿ. ದೇವ್ರು ಒಳ್ಳೇದ್ ಮಾಡ್ಲಮ್ಮ ನಿನ್ಗೆ. ನಿನ್ನ ಆಸೆ ಎಲ್ಲ ಈಡೇರಲ್ಲ, ಖುಷಿಯಾಗಿರೋ ನೀನ್. ಇಲ್ವಾ, ಈ ಮನಿಗೆ ಯಜಮಾನಿ ನಾನು. ಅದು 100 ರೂಪಾಯಿ ಎದಕ್ಕಾಗತ್ತ? ಇದು 500 ರೂಪಾಯಿ ತಗ. ಯವ್ವ, ನಿನ್ ಮನ್ಸು ನಿನ್ ಸೊಸಿಕಿನ್ನ ದೊಡ್ಡದೈತಿ. ನೀನ್ ಯಾವಾಗ್ಲೂ ಖುಷಿಯಾಗಿರವ. ಏನ್ ಸೊಸಿ ನನಗೆ ಜಿಬಿಕೆಂದೆಲ್ಲ ನೀನ್? ತಗರಪ್ಪಿ ಬೆಳ್ಳಿ ಚೈನ, ಇವತ್ತು ಎಂಜಾಯ್ ಮಾಡಿ ನೀನು. ಬೆಳ್ಳಿ ಚೈನಾ? ಇದು ಬಾಳ ದುಬಾರಿ ಇರ್ತಾನಮ್ಮ. ಅದೇನ್ ದೊಡ್ಡ ರೇಟಿಂದ? ಇಲ್ಲಿ ಐತ್ ನೋಡಿ ಬಂಗಾರ ಸರ, ಇದು ದೊಡ್ಡ ರೇಟಿಂದ. ತಗ ಇಡಿ ಬಂಗಾರ ಸರ, ಎಂಜಾಯ್ ಮಾಡಿ ಇವತ್ತು. ಬಂಗಾರ ಸರ? ಇದು ನಿಜವಾದ ಬಂಗಾರ? ಮತ್ತೆ ತಗರಪ್ಪಿ ಬಂಗಾರ ಬಳಿನ. ಇವು 5 ತೊಲೆ ಅದಾವ. ಇಷ್ಟೆಲ್ಲ ಕೊಡಕಾಗತ್ತೆ ಈಕಿನಿಂದ. 5 ತೊಲೆ ಬಂಗಾರ? ದೇವ್ರೇ, ಇವತ್ ಕಣ್ ತೆಗದೇನಪ್ಪ ನನಗೆ. ಅಯ್ಯ, ಈ ಬಂಗಾರ ಎಲ್ಲ ಸಣ್ಣ ನನಗೆ. ನಾ ತಕ್ಕೇನಾರು ಬುಕ್ಕ ಪೆನ್ ಇದ್ದಿದ್ರ ಈ ಮನಿನ ನಿನ್ ಹೆಸರು ಬರ್ಕೊಡ್ತಿದ್ದೆ. ತಗರಮ್ಮ ಈ ಕಾಗದ, ಈ ಪೆನ್. ಏನಿತ್ತ ಆತನ ಮುಂದೆ ಬಿಲ್ಡಪ್ ತಗನದ್ ನಾವು. ಈಗ ನೋಡಿ ಬೀದಿ ಬಂದ್ ಕುಂತ್ಕೊಂಡೀವಿ. ಈಗ ನೀನ್ ಸೊತ್ತಿನ ಅಂತ ನಿಂಗ್ ಮಾತಾಡಕ್ ಹೋಗ್ಬೇಡ. ನಾನ್ ಸರಿ ಸಮಾನ ಅಲ್ಲಿ ನೀನು. ಹಲೋ ಸರ್. ಸಾರಲ್ಲಪ್ಪ, ನಾನ್ ಮಂಗೇಶಿ. ಮರ್ಯಾದೆ ಫೋನ್ ಇಕ್ಕಿರಿ ಸರ್, ಇಲ್ಲಾಂದ್ರೆ ಮೆಟ್ರೋ ಹಚ್ಚಿ ಬಂದ್ ಮೆಟ್ ಹಾಕ್ಬಿಡ್ತು ನೋಡು. ಒಂಡೆ ಮುಸ್ತ ನನ್ನ ಮಗನೇ, ನಾನೆಲ್ಲ ಬಿಗ್ ಬಾಸ್ ನನಗೆ ಫೋನ್ ಮಾಡೋರು ಸೆಲೆಕ್ಟ್ ಮಾಡಕ್ಕೆ ಅನ್ಕಂಡು ಇಕ್ಕದೆ ಫೋನ್. ಹೋಗುದ್ ಮುಚ್ಚಕ ವಯಸ್ಸಿನಾಗ ಆಟ ಆಡಕ್ ಹೋಗ್ತೀನಿ ಮುತ್ತಿ ಅಪ್ಪ. ಮಾಡ್ಬೇಕು ನನ್ನ ಮಗನ. ಅಲ್ಲೇ ಉಣಕಪ್ ನೋಡ್ತಾ ಇದೇನು? ಸಿಮ್ಮನೆ ಎದ್ರಿ ಬಂದ್ರೆ ಸುಮ್ಮನೆ ಹಿಂಗ್ ಒಂದ್ ಕೈಯಾಗಿ ಸೀಳ್ಕೊಂಡ್ ಮುಂದ್ಕೋಗ್ಬಿಡ್ತೀನಿ. ಸೀಳ್ಕೊಂಡ್ ಮುಂದ್ಕೋಕ್ ಅದೇನು ಹೊರಕಟ್ಟ ಕತ್ತಾಳಿನಿ. ಇಲ್ಲಿ ಮೆಟ್ಟು ತೂರ ಏನಂದ್ರೆ ಅಲ್ಲಿ 32 ಲಾಸಿಕ್ ಬಂದ್ಬಿಡ್ಬೇಕು ನೋಡಿ. ಎಷ್ಟೆಲ್ಲ ಮಾತಾಡ್ತೀಯ ಗುಲಾಮ? ABCD ಕಲ್ತಾ ಇದೀಯ? ಕಲ್ತಿದ್ದೆ, ರಾಜ ಬಿಟ್ರಲ್ಲ ಅದೇ ಮರ್ತೋತು. ನಮ್ಮ ತಾಯಿನ ಹೇಳ್ತೇನೆ ಕೇಳೋ, ನಮ್ ಬಿಗ್ ಬಾಸ್ ಹೋಗಿ ಗೆದ್ ಬರೋಟಕ್ಕೆ ABCD ಕಲ್ತಿಲ್ಲ ಅಂದ್ರೆ ಅಲ್ಲಿಂದ ಹಂಗೆ ಕಾರ್ ಹಾಸ್ಟೆಲ್ ಹೊಡಿಸ್ಬಿಡ್ತೀನಿ. ತಲೆಗಳ ಕೂದಲೆಲ್ಲ ಹಂಗೆ ಹೊಲ್ಲಗೆ ಕಿತ್ತು ಬಿಡ್ತೀನಿ. ನೀನ್ ಹೋಗಲ್ಲ, ನನ್ ಕಲಿಯಲ್ಲ. ಹೇಳು ಏನೋ ಬಗಳಿದ್ದು? ನೀನ್ ಹೇಳೋದ್ ನೋಡಿದ್ರೆ ಸುದೀಪ್ ಸರಿ ಮಂತ ಕಾರ್ ಹೊಡ್ಕೊಂಡ್ ಬಂದ್ ರಿವರ್ಸ್ ಹೊಡೆದ್ ನಿನ್ ಹತ್ತಿಸ್ಕೊಂಡ್ ಹೋಗ್ತಾರಮ್ಮಂಗ್ ಹೇಳ್ತಾ ಇದೀಯಾ? ನಂಬಿಕೆ ಇರ್ಬೇಕಲ್ಲ ಎರ್ಪಕ್ಕ. ನಂಬಿಕೆ ಇರ್ಬೇಕು, ಮೂಡ್ ನಂಬಿಕೆ ಇರ್ಬಾರ್ದು. ಹೋಗಿ ಎಸ್ಕೆತ್ತ ಜಡ್ಜ್ಗಳ್ತ ಉಗಿಸ್ಕೊಂಡು ವರೆಸ್ಕೊಂಬ ಊರಕ್ಕೆ. ಹೋಳಿ ಮಗನೇ, ನನ್ನೇ ನೆಗೆಟಿವ್ ಮಾಡಕ್ ನೋಡ್ತೀಯ? ಮಾಡು. ಇಲ್ಲಿಂದ ನಾ ಸ್ಟ್ರಾಂಗ್ ಆಗಿ ಹೋದ್ರೆ ತಾನೇ ಅಲ್ಲಿ ಜಡ್ಜ್ಗಳ ಹತ್ರ ಹೋಗಿ ಅಬ್ರಸೋದು. ಅವ್ರ ಹತ್ರ ನಾ ಸ್ಟ್ರಾಂಗ್ ಆಗಿ ಅಂತ ತೋರಿಸ್ಕೊಂಬೋದು. ನೀನ್ ಅಬ್ರಸೋದು ಬೇಡ, ಪಬ್ರಸೋದು ಬೇಡ. ನಮ್ಮ ಮೂಕಂತ ಅವಳು ಅವ್ರ ಏನೋ ಕರ್ಕೊಂಡ್ರು ಕರ್ಕೊಂತಾರೆ.
ಸಾರು ಬಂದ್ ರಿಕ್ತೀನಿ. ಬೆಲ್ಲ ಹೆಂಗ್ ಕೆಜಿಪ್ಪ? ಬೆಲ್ಲ ಅಲೆ ಅಳೆ ಬೆಲ್ಲ 70 ರೂಪಾಯಿ ಕೆಜಿ ಆಗತ್ಲೆ ಬೆಲ್ಲ ಹಳೆ. ₹5 ಎಷ್ಟು ಬರ್ತೈತೆ ಅಷ್ಟೇ ಕೊಡಪ್ಪ. ಮನ್ಯಾಗ ₹5 ಅಷ್ಟೇ ತಗೊಂಡ್ ಬಂದ್ ಕೊಟ್ಟಾರ. ಮಕಾನ್ ನೋಡ್ತೀನಿ ₹5 ಅಷ್ಟೇ ಬೆಲ್ಲ ಬರೋದು. ಹೋದ ಮನ್ಯಾಗ ಕೊಡ ಹೋಗ್ ನಡಿ. ರೇಷ್ಮಾ ದೇವ್ರಿ ಆಡ್ಕೊ ಬನ್ನಿ, ಆಮೇಲೆ ಫನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ನಾನ್ ಕಿತ್ತೂರಾಣಿ ಚೆನ್ನಮ್ಮ. ಚೆನ್ನಮ್ಮ ಕಪ್ಪ ಕೊಡು. ಹೋಗಲೇನು ಇದೇ ರೀತಿ ಆಗಿನ ಕಾಲದಲ್ಲಿ ಹೇಳಿದ್ರೆ ಪಕ್ಕ ಯುದ್ಧನೇ ಆಗ್ತಿರ್ಲಿಲ್ಲ. ಏನಂತೀರಾ? ಬ್ರಿಟಿಷರಿಗೆ ಕನ್ನಡ ಅರ್ಥ ಆಗೋಲ್ಲ, ಅದಕ್ಕೆ ಇಂಗ್ಲಿಷ್ ನಲ್ಲಿ ಹೇಳ್ತಾ ಇರೋದು. ಅಲ್ಪ ವರ್ಷನ್ ಚೆನ್ನಮ್ಮ. ಹೌದು, ಕಿತ್ತೂರಾಣಿ ಚೆನ್ನಮ್ಮ ಇಷ್ಟು ಚಿಕ್ಕದಾಗಿ ಹೇಳಿದ್ರೆ ನಾನು ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಇಷ್ಟು ಚಿಕ್ಕದಾಗಿ ಹೇಳಿ ಬರ್ತಿದ್ದೆ. ಬೇಗ ಗುರು ಕಪ್ಪ. ಅಣ್ಣ ಬೇಡಣ್ಣ. ಯಾಕೆ ಏನಾಯ್ತು? ಏನ್ ನೋಡ್ತಿದ್ದೀರಾ? ಮೂಲೆ ಮನೆ ಅಂಕಲಿಗೆ ಒಬ್ರು ಹುಷಾರಿಲ್ಲಲ್ಲ, ಸತ್ತೋಗ್ಬಿಟ್ರೆ ಅಂತ ಡುಮ್ಮಿ ಅವರು. ಅಯ್ಯೋ ಪಾಪ. ಬಾಡಿ ಯಾವಾಗ ತರ್ತಾರಂತೆ? ಇನ್ನೇನ್ ತರ್ತಾರೆ ಅನ್ಸುತ್ತೆ, ಅದೇ ಕಾಯ್ತಾ ಇದೀವಿ ನಾವು. ತಂದೆ ಬಿಟ್ರದ ಅಂಕಲಿ 100 ವರ್ಷ ಆಯಸ್ ನೋಡು. ಎಲ್ಲಿಂದ ಬಂದ್ಯವ್ವ ನಿನ ಇಲ್ಲಿ ಕುಂತವನಲ್ಲ ಅಪ್ಪ ಅನ್ಸ್ಕೊಂಡ್ರೆ ದೊಡ್ಡ ಮನುಷ್ಯ, ಇವನೇನ್ ಸಾಮಾನ್ಯ ಅನ್ಕೊಂಡಿದ್ಯಾ? ನಮ್ಮಮ್ಮ ದಿನ ರಾತ್ರಿ ಇವನಿಂದ ಕಣ್ಣೀರ್ ಹಾಕೊಳ್ಳು. ಮಾಡ್ತಾ ಇದ್ದಿದ್ ಕೂಲಿ ಕೆಲಸ, ಆದ್ರೂ ದಿನ ಎಣ್ಣೆ ಬೇಕು. ಹುಟ್ಟು 25 ವರ್ಷ ಆಯ್ತು, ಇವತ್ತವರೆಗೂ ಮಗ ಅಂತ ಒಂದಿನಾದ್ರೂ ಮುದ್ದಾಡವನ ಕೇಳು. ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಬಂದವನ ಕೇಳು. ಇದು ಯಾವ್ದು ಬೇಡಪ್ಪ, ಸ್ವಂತ ಮಗ ಅಂತ 2 ನಿಮಿಷ ಪ್ರೀತಿ ತೋರಿಸಿದನ ಕೇಳು, ನಗ್ತಾ 2 ನಿಮಿಷ ಮಾತಾಡಿದನ ಕೇಳು. ಏನಾದ್ರು ತಿನ್ನಕ್ ಕೇಳಿದ್ರು ಕೊಡ್ತಾ ಇರ್ಲಿಲ್ಲ ಗದ್ರವನು. ಬೆಳಗಿನ ಎದಳಕ್ಕಿಂತ ಮುಂಚೆ ಮನೆ ಬಿಟ್ಟು ಹೋಗೋನು, ರಾತ್ರಿ ನಮ್ಮಮ್ಮ ನಾನು ಮಲಗಿದ್ಮೇಲೆ ಮನೆಗೆ ಬರೋನು. ನನಗೆ ಏನಾದ್ರು ಬೇಕು ಅಂತಂದ್ರೆ ನಮ್ಮಮ್ಮನೇ ಎಲ್ಲ ಕೊಡ್ಸೋಳು. ನನಗೆ ಒಂದ್ಸಲ ಅನ್ಸೋದು ಈ ಮನುಷ್ಯನ ಅವಶ್ಯಕತೆ ಇದೆ ನನಗೆ ಅಂತ. ಹೊಡೆದವನೆ, ಬೈದವನೆ, ಒದ್ದವನೆ, ಯಾವಾಗ ನೋಡು ಸಿಡಿ ಅನ್ನೋದೆ. ನಾನು ಅವತ್ತೇ ಡಿಸೈಡ್ ಮಾಡ್ಕೊಂಡಿದ್ದೆ, ನಾನ್ ದೊಡ್ಡವನಾದ್ಮೇಲೆ ಪಿನ್ ಟು ಪಿನ್ ಏನಿದೆ ಎಲ್ಲ ವಾಪಸ್ ಕೊಡ್ತೀನಿ ಇವನಿಗೆ ಅಂತ. ಆಯ್ತು, ದೊಡ್ಡವನಾದ ಜಾಬ್ಗೆ ಸೇರ್ಕೊಂಡೆ, ಸಂಬಳನೂ ಕೈಗೆ ಬಂತು, ಹಂಗೆ ಜವಾಬ್ದಾರಿನೂ ಕೈಗೆ ಬಂತು. ನಾನ್ ತಿಂಗಳ ಪೂರ್ತಿ ₹1000 ದುಡಿದ್ರು ₹1 ಉಳಿಸ್ಕೊಳಕ್ ಆಗ್ತಾ ಇಲ್ಲ, ನನ್ನನ್ನು ಸಾಕೊಳಕ್ ಆಗ್ತಾ ಇಲ್ಲ. ಅಂತದ್ರಲ್ಲಿ ದೊಡ್ಡ ಮನುಷ್ಯ ಕೂಲಿ ಮಾಡಿ ಬರ್ತಾ ಇದ್ದಿದ್ ₹300 ಇವನು ಸಾಕೊಂಡು, 8 ಮಕ್ಳು ಸಾಕೊಂಡು, ಅವ್ರ ಅಪ್ಪ ಅಮ್ಮನೂ ಸಾಕೊಂಡು. ಅವಾಗ ಅರ್ಥ ಆಯ್ತು ಚಿಕ್ಕ ವಯಸ್ಸಲ್ಲಿ ಯಾಕಪ್ಪ ಮನೆಗ್ ಬರ್ತಾ ಇರ್ಲಿಲ್ಲ, ಯಾಕಪ್ಪ ನನಗೆ ಟೈಮ್ ಕೊಡ್ತಾ ಇರ್ಲಿಲ್ಲ, ಯಾಕೆ ಕುಡಿತಾ ಇದ್ದ, ಯಾಕೆ ಯಾವಾಗ್ಲೂ ಸಿಡಿ ಅಂತ ಇದ್ದ, ಸ್ಕೂಲ್ ಫೀಸ್ ಇವತ್ ಕಟ್ಟು ಅಂತ ಕೇಳಿದ್ರೆ ಯಾಕೆ ತಿಂಗಳು ಬಿಟ್ಟು ಕಟ್ತಾ ಇದ್ದ, ಏನಾದ್ರು ಕೊಡ್ಸಪ್ಪ ಅಂತ ಕೇಳಿದ್ರೆ ಯಾಕೆ ದುಡ್ಡಿಲ್ಲ ಅಂತ ಇದ್ದ, ₹10 ಕೇಳಿದ್ರೆ ಯಾಕೆ ₹1 ಕೊಡ್ತಾ ಇದ್ದ, ರಿಲೇಷನ್ ಅಲ್ಲಿ ಯಾರ್ದಾದ್ರು ಮನೆ ಫಂಕ್ಷನ್ ಇತ್ತು ಅಂತಂದ್ರೆ ಯಾಕೆ ಬರಲ್ಲ ನೀವೇ ಹೋಗಿ ಬನ್ನಿ ಅಂತಿದ್ದ, ಅಮ್ಮ ದುಡ್ಡು ಕೇಳಿದಾಗ ಯಾಕೆ ಬೈತಾ ಇದ್ದ, ಯಾಕಪ್ಪ ನಗೋದನ್ನೇ ಮರ್ತೋಗಿದ್ದ. ಅವಾಗ ಅರ್ಥ ಆಯ್ತು, ಒಂದೇಳ ಮಗ ಅಪ್ಪ ಆಗೋವರ್ಗು ಅಪ್ಪ ಏನು ಅಂತಂದೇಳಿ ಮಗಂಗೆ ಅರ್ಥ ಆಗಲ್ಲ. ಜೀವನ ಪೂರ್ತಿ ನಮಗೋಸ್ಕರ ಹಗ್ಲು ರಾತ್ರಿ ಮನೆಗೆ ಸೇರಿದಂಗೆ ದುಡ್ದವನೆ. ಬಾಡಿಗೆ, ಕರೆಂಟ್ ಬಿಲ್, ವಾಟರ್ ಬಿಲ್, ಲೋನು, ಆ ಸಾಲ ಈ ಸಾಲ, ಕಮಿಟ್ಮೆಂಟ್, ಹೆಂಡತಿ ಖರ್ಚು ಮಾಡು, ಮಗನ್ ಖರ್ಚು ಮಾಡು, ಸ್ಕೂಲ್ ಫೀಸ್ ಕಟ್ಟು. ಬರೋ ₹300 ಸಂಬಳದಲ್ಲಿ ಇಷ್ಟೊಂದು ಕಮಿಟ್ಮೆಂಟ್ ಬಂದ್ರೆ ಯಾವ ಬೋಳಿ ಮಗ ತಾನೆ ಸುಮ್ನೆ ಇರ್ತಾನೆ? ಬೇರೆ ಯಾವನು ಆಗಿದ್ರೆ ವಿಷ ಕುಡ್ದಿರೋನು. ಪುಣ್ಯಕ್ಕೆ ಮನುಷ್ಯ ಬರೀ ಎಣ್ಣೆ ಕುಡ್ದವನೆ. ಕೊನೆವರೆಗೂ ಮರೆಯಲ್ಲಿ ನಿಂತ್ಕೊಂಡು ನಮ್ಗೋಸ್ಕರ ದುಡ್ದು ಈ ಮನುಷ್ಯ ನಮ್ಗಳ ಕಣ್ಣಿಗೆ ವಿಲನ್ ಆಗೋದಾ, ಹೆಂಡತಿ ಕಣ್ಣಲ್ಲಿ ಹೀರೋ ಆಗೋದಾ? ಇವ್ರೇನು ಅಂತ ಅರ್ಥ ಮಾಡ್ಕೊಳ್ಳೋಷ್ಟ್ರಲ್ಲಿ ಚಿಕ್ಕ ವಯಸ್ಸಲ್ಲಿ ಮನೆದೇವ್ರು ಬೆಟ್ಟಕ್ಕೆ ಹೋದ್ರೆ ಮೆಟ್ಲು ಹತ್ತದಕ್ಕೆ ಅಪ್ಪ ನೀನ್ ಫಸ್ಟ್ ನಾನ್ ಫಸ್ಟ್ ಬಾವ್ ನೋಡೋಣ ಅಂತಂದೇಳಿ ಕರೆದ್ರೆ ಇಲ್ಲ ನನ್ ಕೈಲಿ ಹತ್ತಕ್ಕಾಗಲ್ಲ, ಮೆಟ್ಲು ಕಾಲ್ ನೋವು ಅಂತ ಹೇಳೋದು. ಈಗ ನೋಡು 1 ವರ್ಷ ಆಯ್ತು, ಗೋಡೆ ಹತ್ತಿ ಇಳಿತಾನ, ಇವಾಗ ಯಾಕೆ ಬರ್ತಾ ಇಲ್ಲ ಕಾಲ್ ನೋವು?